ಕರ್ಕಾಟಕ ರಾಶಿ. ಇವ್ರದ್ದು ಕರ್ಕಾಟಕ ರಾಶಿದು ನೋಡಿ, ಈ ವರ್ಷ ಭಾವನಾತ್ಮಕ ಸ್ಥಿರತೆ ಮತ್ತು ಅಗತ್ಯ ಉದ್ಯೋಗ ವ್ಯಾಪಾರ ಹೆಚ್ಚಾಗುತ್ತೆ. ಈ ಸತಿ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಹಣಕಾಸು, ಮನೆ, ಭೂಮಿ ಖರೀದಿ ಸಾಧ್ಯತೆ. ಕುಟುಂಬ, ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಕಾಳಜಿ ವಹಿಸ್ಕೋಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಜೀರ್ಣಕ್ರಿಯೆ ಸಮಸ್ಯೆ. ಆರೋಗ್ಯ ಅಂತ ನೀವು ಕೇಳಿದ್ರಲ್ಲ, ಜೀರ್ಣಕ್ರಿಯೆ ಸಮಸ್ಯೆ ಆಗ್ತಕ್ಕಂಥದ್ದು. ಇವ್ರಿಗೆ ನೋಡಿ, 2ನೇ ಕೇತು ಸ್ವಲ್ಪ ವ್ಯಾಧಿ ತಂದು ಕೊಡ್ತಾನೆ. ಕೇತುಗೆ ಗಣಪತಿನ ಆರಾಧನೆ ಮಾಡಿಕೊಂಡ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. 3ನೇ ಚಂದ್ರ ದ್ರವ್ಯ ಲಾಭ. 8ನೇ ಬುಧ ಅನುಕೂಲ ಮಾಡಿಕೊಡ್ತಾನೆ. 8ನೇ ರಾಹು ಮೃತ್ಯು ಭಯ. ಸ್ವಲ್ಪ ಗಾಡಿಗಳಿಂದ ಸ್ವಲ್ಪ ಹುಷಾರಾಗಿರಬೇಕು. ಓಡಿಸ್ಬೇಕಾದಾಗೆ ಸ್ವಲ್ಪ ಟೆನ್ಷನ್ ತೊಗೊಳಕ್ಕೆ ಹೋಗಬಾರ್ದು. 9ನೇ ಶನಿ ಸ್ವಲ್ಪ ಕಾರ್ಯ ನಷ್ಟ ಮಾಡ್ತಕ್ಕಂಥವನು. 10ನೇ ಶುಕ್ರ ಧನನಾಶ ಮಾಡ್ತಕ್ಕಂಥವನು. 12ನೇ ಗುರು ಧನವ್ಯಯ. ಇವ್ರು ನೋಡಿ, ಪುನರ್ವಸು 4ನೇ ಪಾದ, ಪುಷ್ಯಮಿ, ಆಶ್ಲೇಷ, ಕರ್ಕಾಟಕ ರಾಶಿ ಬರ್ತಕ್ಕಂಥದ್ದು ಇವರಿಗೆ. ಗುರುಗಳೇ ಪರಿಹಾರ ನೋಡಿಮ್ಮ, ಈ ಥರ ಕರ್ಕಾಟಕ ರಾಶಿಯವರಿಗೆ ನೋಡಿ, ಈ ಥರ ರೋಹಿಣೀಶಃ ಸುಧಾಮೂರ್ತಿ ಸುಧಾಗಾತ್ರ ಸುದಾಶನ ವಿಷಮಸ್ಥಾನ ಸಂಭೂತಾಂ ಪೀಡಾಂ ಹರತು ಮೇ ವಿದುಹು ಓಂ ಚಂದ್ರಾಯ ನಮಃ ಅಂತಕ್ಕಂಥದ್ದು ಇವರಿಗೆ ಈ ಥರ ಬರುತ್ತೆ. ಇವರು ಕಪ್ಪು ಉದ್ದು, ಎಳ್ಳು ಮತ್ತು ಅಕ್ಕಿ ದಾನ ಮಾಡ್ಕೊಂಡು ಬರಬೇಕಾಗತ್ತೆ. ಇವ್ರದ್ದು ನೋಡಿ, ಶುಭವಾರ ಬಂದು ಸೋಮವಾರ, ಮಂಗಳವಾರ, ಗುರುವಾರ. ಏನು ಕೆಲಸ ಮಾಡಿದ್ರು ಇವರಿಗೆ ಸಕ್ಸಸ್ ಆಗುತ್ತೆ. ಶುಭವರ್ಣ ಬಂದು ಬಿಳಿ, ಕೆಂಪು, ಹಳದಿ. ಶುಭ ದಿಕ್ಕು ಬಂದು ವಾಯುವ್ಯ. ಶುಭ ಸಂಖ್ಯೆ ಬಂದು ಇವರಿಗೆ 2, 3, 9 ಲಕ್ಕಿ ನಂಬರ್ ಇವ್ರದ್ದು. ಶುಭ ದಿನಾಂಕ ನೋಡಿ, ಇವರು ಈ ತಾರೀಕಲ್ಲಿ ಏನೇ ವ್ಯಾಪಾರ, ಬಿಸ್ನೆಸ್ಸು, ಮನೆ ಕಟ್ಟಬೇಕಾದ್ರೆ ಅಥವಾ ಬೋರ್ವೆಲ್ ಹಾಕ್ಸ್ಬೇಕಾದ್ರೆ ಅಥವಾ ನಾನಾ ರೀತಿ ಏನಾದರೂ ಕೆಲಸ ಕಾರ್ಯಗಳು ಶುರು ಮಾಡಬೇಕಾದಾಗ 2ನೇ ತಾರೀಕು, 7ನೇ ತಾರೀಕು, 11ನೇ ತಾರೀಕು, 16ನೇ ತಾರೀಕು, 20ನೇ ತಾರೀಕು, 25, 23 ಈ ಡೇಟುಗಳಲ್ಲಿ ಮಾಡ್ತು ಅಂತಂದರೆ ಅವ್ರಿಗೆ ಎಲ್ಲ ಶುಭನೇ ಗೋಚರ ಆಗುತ್ತಮ್ಮ, ಒಳ್ಳೆಯದಾಗುತ್ತೆ.